ಝೂಗೆ ತೆರಳಿದ ವ್ಯಕ್ತಿಯೋರ್ವ 3 ಹುಲಿಗಳ ದಾಳಿಗೆ ಸಿಲುಕಿ ಮೃತಪಟ್ಟಿದ್ದ ಘಟನೆ ಮಾಸುವ ಮುನ್ನವೇ ಚೀನಾದಲ್ಲಿ ಮತ್ತೊಂದು ದುರ್ಘಟನೆ ನಡೆದಿದೆ. ಪ್ರಾಣಿ ಸಂಗ್ರಹಾಲಯದ ಸಿಬ್ಬಂದಿ ಮೇಲೆ ಝೀಬ್ರಾ ಒಂದು ಅಟ್ಯಾಕ್ ಮಾಡಿದೆ. ಸಿಬ್ಬಂದಿಯ ಕೈಯನ್ನ ಬಾಯಲ್ಲಿ ಹಿಡಿದುಕೊಂಡು ಎರ್ರಾಬಿರಿ ಎಳೆದಾಡಿರುವ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ದಕ್ಷಿಣ ಚೀನಾದ ಗ್ವಾಂಗ್ಝೌನಲ್ಲಿರುವಂತಹ ಛಲ್ಗಾಂಗ್ ಪ್ರಾಣಿ ಸಂಗ್ರಹಾಲಯದಲ್ಲಿ ಈ ದುರ್ಘಟನೆ ಉಂಟಾಗಿದೆ. ಸುಮಾರು 2 ನಿಮಿಷಗಳ ಕಾಲ ಸಿಬ್ಬಂದಿ ಕೈಯನ್ನ ಕಚ್ಚಿ ಝೀಬ್ರಾ ಎಳೆದಾಡಿದೆ. ಇದನ್ನು ನೋಡಿದ ಸಹೋದ್ಯೋಗಿಗಳು ಆತನ ರಕ್ಷಣೆಗೆ ಧಾವಿಸಿದರೂ ಕೂಡ ಝೀಬ್ರಾ ಹೆದರೋದೇ ಇಲ್ಲ. ಕೊನೆಗೆ ಕೋಲ್ನಿಂದ ಬೆದರಿಸಲು ಪ್ರಯತ್ನ ಪಟ್ಟರೂ ಕೂಡ ಬಗ್ಗದೆ ಸಿಬ್ಬಂದಿ ಮೇಲೇನೆ ದಾಳಿ ಮಾಡಿದೆ. ದಾಳಿಯಿಂದ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಜನವರಿ 29ನೇ ತಾರೀಕು ಚೀನಾದ ಶಾಂಘೈ ಬಳಿ ಇರುವಂತಹ ನಿಂಗ್ಬೋ ಪ್ರದೇಶದ ಪ್ರಾಣಿ ಸಂಗ್ರಹಾಲಯದಲ್ಲೂ ಕೂಡ ದುರಂತ ನಡೆದು ಹೋಗಿತ್ತು. ಝೂಗೆ ಭೇಟಿ ನೀಡಿದ ಪ್ರವಾಸಿಗನ ಮೇಲೆ 3 ಹುಲಿಗಳು ಅಟ್ಟಹಾಸ ಮೆರೆದಿದ್ವು. ಕೇವಲ 4 ದಿನಗಳ ಅಂತರದಲ್ಲಿ 2 ಘಟನೆಗಳು ಚೀನಾದ ಝೂಗಳಲ್ಲಿ ಆಗಿದ್ದು ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದು ಶಾಂಘೈನ ಝೂನಲ್ಲಿ ಜನವರಿ 29ನೇ ತಾರೀಕು ಪ್ರವಾಸಿಯೊಬ್ಬನನ್ನ ಹುಲಿಗಳು ಹಿಡಿದು ಎಳೆದು ತಿಂದು ಹಾಕಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಚೀನಾದ ಗ್ವಾಂಗ್ಝೌನ ಛಗ್ಲಾಂಗ್ ಝೂನಲ್ಲಿ ಝೀಬ್ರಾ ಅಲ್ಲಿನ ಸಿಬ್ಬಂದಿ ಮೇಲೇನೆ ಅಟ್ಯಾಕ್ ಮಾಡಿ ಆತನನ್ನು ಹಿಡಿದು ಎರ್ರಾಬಿರಿ ಎಳೆದಾಡಿ ಗಂಭೀರವಾಗಿ ಗಾಯಗೊಳಿಸಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. 2 ಘಟನೆ ಚೀನಾದ ಬೇರೆ ಬೇರೆ ಝೂಗಳಲ್ಲಿ ಆಗಿರುವಂಥದ್ದು. ಕೇವಲ 2 ದಿನಗಳ ಅಂತರದಲ್ಲಿ ಈ ಘಟನೆಯಾಗಿದೆ. ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಚೀನಾದ ಝೂಗಳು ಸೇಫ್ ಅಲ್ಲ ಪ್ರವಾಸಿಗರಿಗೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ.